ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ಚುನಾವಣಾ ಆಯೋಗದಿಂದ ರಾಜ್ಯದಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಸದಾಶಿವನಗರ ತಮ್ಮ ನಿವಾಸದಲ್ಲಿ ಪತ್ನಿ ಜೊತೆ ಸಿಎಂ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ರಾಮನಗರ ಡಿಸಿ, ಕನಕಪುರ ತಹಸೀಲ್ದಾರ್, ಬಿಎಲ್ಒ ಪ್ರಕ್ರಿಯೆ ನಡೆಸಿದ್ದಾರೆ. ಡಿಸಿಯಿಂದ ಎಸ್ಐಆರ್ ಬಗ್ಗೆ ಸಿಎಂ ಮಾಹಿತಿಯನ್ನು ಪಡೆದುಕೊಂಡರು. ತಮ್ಮ ಮೊಬೈಲ್ನಿಂದಲೇ ಆಪ್ ಡೌನ್ಲೋಡ್ ಮಾಡಿಕೊಂಡು ಪರಿಶೀಲನೆಯನ್ನು ನಡೆಸಿದ್ದಾರೆ. ವೋಟರ್ ಲೀಸ್ಟ್ ನೋಡಿ, ನನ್ನದು ಮತ್ತು ನನ್ನ ಹೆಂಡತಿಯದ್ದು ಲೀಸ್ಟ್ನಲ್ಲಿದೆ, ಹೇಗೆ ಲಾಗಿನ್ ಮಾಡಬೇಕು ಹೇಳಿ, ಡೌನ್ಲೋಡ್ ಮಾಡಿ ಅಂತ ಸಿಎಂ ಕೇಳಿದ್ದಾರೆ. ನನ್ನ ಫೋನ್ನಲ್ಲೇ ಹೇಳಿ ಹೇಗೆ ಮಾಡೋದು ಅಂತ ವಿಚಾರಿಸಿದ್ದಾರೆ. ಇನ್ನು ಅಧಿಕಾರಿಗಳು ಮುಖ್ಯಮಂತ್ರಿಗಳ ಫೋನ್ನಿಂದಲೇ ಆಪ್ ಅನ್ನು ಡೌನ್ಲೋಡ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಎಂ ಫೋನ್ನಲ್ಲಿ ಆಪ್ ಯೂಸ್ ಮಾಡುವುದು ಸ್ವಲ್ಪ ಜನರಿಗೆ ಗೊತ್ತಾಗಬೇಕು ರೀ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಫಾರ್ಮ್ 8 ಪಡೆದುಕೊಂಡು ನಿಮ್ಮ ಬದಲಾವಣೆ ಮಾಡಬಹುದು. ನಿಮ್ಮ ವಯಸ್ಸು, ಫೋನ್ ನಂಬರ್, ಫೋಟೋ ಬದಲಾವಣೆ ಮಾಡಬಹುದು. ಫಾರ್ಮ್ ಭರ್ತಿ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗ್ಲಿ, ಮೀಡಿಯಾದಲ್ಲಿ ಎಲ್ಲ ಹೋಗ್ಲಿ ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊನೆಗೆ ತಾವೇ ಕೈಯಲ್ಲಿ ಅರ್ಜಿ ಭರ್ತಿ ಮಾಡಿದ್ದಾರೆ. ನಂತರ ಮಾತನಾಡಿದ ಸಿಎಂ, ಇವತ್ತಿನಿಂದ ಎಸ್ಐಆರ್ ಪ್ರಾರಂಭ ಆಗಿದೆ. ನನ್ನ ಮನೆಯಿಂದಲೇ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಧಿಕಾರಿಗಳು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ನಾನು ಅರ್ಜಿ ತುಂಬಿ ಕೊಟ್ಟಿದ್ದೇನೆ. ಆಪ್ ಬಳಕೆಯಲ್ಲಿ ನಾನು ಅನ್ಎಜುಕೇಟೆಡ್, ನನಗೆ ಗೊತ್ತಿರಲಿಲ್ಲ ಅಂತ ಕೇಳ್ಕೊಂಡೆ. ಆಪ್ನಲ್ಲೇ ಮಾಡೋದು ಬೇರೆ, ಆದ್ರೆ ಅರ್ಜಿ ತುಂಬಿ ಕೊಡಿ ಅಂತ ತಿಳಿಸಿದ್ದಾರೆ. ಮತದಾರರು ಅಲ್ಲದವರಿಗೆ ಗ್ಯಾರಂಟಿ ಇಲ್ಲ. ಬಿಹಾರ, ಪಶ್ಚಿಮ ಬಂಗಾಳದಲ್ಲಿ ನಿಲ್ಲಿಸುತ್ತಿದ್ದಾರೆ. ವೋಟರ್ ಲೀಸ್ಟ್ ನಲ್ಲಿ ಇಲ್ಲ ಅಂದವರಿಗೆ ನಮ್ಮಲ್ಲೂ ಗ್ಯಾರಂಟಿ ನಿಲ್ಲಿಸ್ತೇವೆ. ಬೇರೆ ರಾಜ್ಯದವರಿಗೆ ನಾವ್ಯಾಕೆ ಗ್ಯಾರಂಟಿ ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಮನೆಯಲ್ಲಿ ಇರಲಿಲ್ಲ ಅಂದ್ರೆ ಹಿರಿಯರು ಭರ್ತಿ ಮಾಡಿಕೊಳ್ಳಬಹುದು, ನಮಗೆ ಫೋಟೋ ಚೇಂಜ್ ಮಾಡಿಕೊಳ್ಳಬಹುದು. 7 ದಿನದಲ್ಲಿ ಎಲ್ಲರಿಗೂ ಫಾರ್ಮ್ ಕೊಡ್ತಾರೆ. ಮತದಾನದ ಹಕ್ಕನ್ನು ಉಳಿಸಿಕೊಳ್ಬೇಕು. ದಯವಿಟ್ಟು ಫೋನ್ ನಂಬರ್ ಕೊಡಬೇಕು, ಆಧಾರ್ ಕಾರ್ಡ್ ಕೂಡ ಮಾಹಿತಿಗೆ ಕೊಡಬೇಕು ಅಂತ ತಿಳಿಸಿದ್ದಾರೆ.